ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಯಾತ್ರಿಕಾ ಬಾಬು. ಸ್ನೇಹಿತರೆ, ಇವತ್ತಿಗೆ ನನಗೆ ಕರ್ನಾಟಕ ಟು ಕಾಶ್ಮೀರ ಯಾತ್ರೆ 12ನೇ ದಿನ. ಮತ್ತು ಇಲ್ಲಿ ಎಮ್ಮೆ ಸಾಕಾಣಿಕೆದು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹೋಗ್ತಾ ರೋಡಲ್ಲಿ ಏನು ಸಿಗುತ್ತೋ ಒಂದು ಮಾಹಿತಿ ಎಲ್ಲ ನಿಮಗೆ ಕೊಡ್ತಾ ಇರ್ತೀನಿ. ಬರೀ 2 ಎಮ್ಮೆಯಿಂದ 26 ಎಮ್ಮೆ ಮಾಡಿರೋ ಅಂಥ ಸ್ಥಳೀಯರಾದಂಥ ಇಲ್ಲೇ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಸ್ವಲ್ಪ ಭೇಟಿಯಾಗಿ ಏನು ವಿಚಾರ ಅಂತ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೀನಿ, ಬನ್ನಿ. ನಮಸ್ಕಾರ ಮಂಜಣ್ಣವರೇ. ಈ ಎಮ್ಮೆ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ನೀವು? 30 ವರ್ಷದಿಂದ. ಮತ್ತು ಎಷ್ಟು ಹಾಲಿಂದ ಎಷ್ಟು ಲೀಟ್ರ್ ಹಾಲು ಬರುತ್ತೆ? ಇಲ್ಲಿ 16 ಲೀಟ್ರ್ ಬರುತ್ತೆ ಒಂದು ಹೊತ್ತಿಗೆ 16 ಲೀಟ್ರು, 2 ಟೈಮಿಗೆ 32 ಲೀಟ್ರು. ಮತ್ತು ಎಷ್ಟು ರೇಟ್ ಇದೆ ಒಂದು ಲೀಟ್ರಿಗೆ? 45 ಫ್ಯಾಟ್ ಮೇಲೆ. ನೀವು ಎಷ್ಟು ರೇಟ್ ಸಿಗುತ್ತೆ ಒಂದು ಲೀಟ್ರಿಗೆ ನಿಮಗೆ? ನಮಗೆ 42-45 ರೂಪಾಯಿ ಸಿಗುತ್ತಾ? ಮತ್ತು ಇದರಿಂದ ಎಷ್ಟು ಎಮ್ಮೆ ಇದ್ದಾವೆ ಎಲ್ಲನ? ಎಲ್ಲ ಎಮ್ಮೆ 20-30 ಎಮ್ಮೆ ಇದ್ದಾವ? ಮತ್ತು ಎಲ್ಲ ಕರಿತಾವ? ಎಲ್ಲ ಕರಿತಾವಲ್ಲ. ಒಂದು 6 ಕರೆಯೋದು? ಕರೆಯಲ್ಲ. 6ಕ್ಕೆ 12 ಲೀಟ್ರ್ ಬರ್ತಾ ಇದೆಯಾ? 16 ಲೀಟ್ರ್. 16. ಮತ್ತು ಇದ್ರ ಗೊಬ್ಬರ 75,000 ರೂಪಾಯಿ ವರ್ಷಕ್ಕೆ. 75,000ನಾ? ಮತ್ತು ಇವಕ್ಕೆ ಮೇವು ಎಲ್ಲ ಯಾವ ಥರ ಇದೆ? ರೌದಿ, ಮೆಕ್ಕೆಜೋಳ ರೌದಿ, ಹಾಂ, ಸೊಪ್ಪೆ, ಕಡಲೆ ಒಟ್ಟು, ಶೇಂಗಾ ಒಟ್ಟು. ಹಾಂ. ಮತ್ತು ಆಚೆ ಕಡೆನೂ ಬಿಟ್ಟು ಮೇಯಿಸ್ತೀರಾ ಇವನ್ನ? ಹೊರಗಡೆ ಹೋಗಿ ಮೇಯ್ಸೋದು. ಹಾಂ, ಬೆಳಗಿನ ಸಾಯಂಕಾಲವರೆಗೂ ಹೊರಗಡೆ ಬಿಟ್ಟೆ ಮೇಯಿಸೋದ? ಹೌದು. ಮತ್ತು ಇವಾಗ ಮಳೆ ಇಲ್ವಲ್ಲ, ಎಲ್ಲ ಬಿಸಿಲು, ತುಂಬ ಬಿಸಿಲಿದೆಯಲ್ಲ ಇಲ್ಲಿ ನಮ್ಮ ಊರು ಗದ್ದೆ ಐತೆ. ಹಾಂ, ಕೆರೆ. ಹಾಂ, ಮೇವು ಸಿಗ್ತೈತೆ, ಮೇಯಿಸ್ಬೋದು ಅಲ್ಲಿ. ಹೌದಾ? ಕೆರೆಗೆ ನೀರಿರೋದ್ರಿಂದ ನಿಮ್ಗೇನು ಮೇವಿಗೆ ಸಮಸ್ಯೆ ಇಲ್ಲ? ಇಲ್ಲ. ನೋಡಿರೋ ಸ್ನೇಹಿತರೆ, 2 ಎಮ್ಮೆಯಿಂದ 25 ಎಮ್ಮೆ ಆಗಿದಾವಂತೆ. ಇಲ್ಲಿಗೆ ತಂದು ನಿಲ್ಲಿಸೋರೆ. ಮತ್ತು ಯಾವುದೇ ಆಗಲಿ ಕಷ್ಟಪಟ್ಟರೆ ಫಲ ಸಿಗುತ್ತದೆ ಅನ್ನೋದಕ್ಕೆ ಉದಾಹರಣೆಗೆ ಇವರೇ ಮಂಜಣ್ಣವರೇ ಉದಾಹರಣೆ. ಹೀಗಾಗಿ ಯಾವುದೇ ರೀತಿ ಕೆಲಸ ಮಾಡ್ತಾಯಿದ್ರು ಅದರಿಂದ ನಾವು ಲಾಭ ಬರುತ್ತಾ ಇಲ್ವ ಅಂತಲ್ಲ, ಮುಂದೆ ಒಂದು ದಿವಸ ಬಂದೇ ಬರುತ್ತೆ ಅಂತ ನಾವು ಮಾಡ್ತಾ ಇರಬೇಕು. ಇವಾಗ ಯೂಟ್ಯೂಬಿಂದನೂ ಅಷ್ಟೇ, ನನಗೂ ಯಾವುದೂ ಸಿಗ್ತಾಯಿಲ್ಲ, ಏನು ಇಲ್ಲ. ಆದ್ರೂ ಮುಂದೆ ಒಂದು ದಿವಸ ನಾನು ಯಶಸ್ಸು ಕಾಣ್ತಾ ಇದ್ದೀನಿ ಅಂತ ಮಾಡ್ತಾಯಿದ್ದೀನಿ. ನಿಮ್ಮದೆಲ್ಲ ಸಹಕಾರ ಇರಲಿ ನನ್ನ ಮೇಲೆ. ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.